ಕರ್ನಾಟಕ ರಾಜ್ಯದ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಅಭ್ಯರ್ಥಿಗಳಿಗೆ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅನೇಕ ಕೆಸೆಟ್ ಆಕಾಂಕ್ಷಿಗಳು ನನಗೆ ಪ್ರಶ್ನೆ ಕೇಳ್ತಾ ಇದ್ರು, ಸರ್ ನಾವು ನವೆಂಬರ್ 24ರಂದು ನಡೆಯುವ ಕೆಸೆಟ್ ಪರೀಕ್ಷೆಗೆ ಮತ್ತು ಅದೇ ದಿನ ರಾಯಚೂರು ವಿಶ್ವವಿದ್ಯಾಲಯದ ಅಸಿಸ್ಟೆಂಟ್ ಪ್ರೊಫೆಸರ್ ಪರೀಕ್ಷೆಗೆ ಎರಡೂ ಹುದ್ದೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಆದರೆ 2 ದಿನ ನಮಗೆ ಪರೀಕ್ಷೆಯನ್ನು ಬರಲಿಕ್ಕೆ ಆಗ್ತಾ ಇಲ್ಲ, ಪರೀಕ್ಷೆ ಮುಂದೂಡಲಾಗ್ತದನಾ, ಇದರ ಬಗ್ಗೆ ಇಲಾಖೆಯಿಂದ ಏನಾದರೂ ನಿಮಗೆ ಸ್ಪಷ್ಟತೆ ಸಿಕ್ಕಿದೆನಾ ಅಂತ ಅನೇಕರು ನನಗೆ ಪ್ರಶ್ನೆ ಕೇಳೋದ್ರಿಂದ ಈ ವಿಡಿಯೋವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಇಲ್ಲಿ ನಾನು ಕೆಲವೊಂದಿಷ್ಟು ಅಂಶಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ 2023ರ ಒಂದು ಕೆಸೆಟ್ ಪರೀಕ್ಷೆಯಲ್ಲಿ ಪ್ರಮುಖವಾಗಿ ಪರೀಕ್ಷೆಯನ್ನು ಯಾವುದೇ ಒಂದು ಅಡಚಣೆಯಿಂದ ಮತ್ತೆ ಮುಂದೂಡಲಾಯಿತು. ಅದೇ ದಿನ ಇನ್ನೊಂದು ಪರೀಕ್ಷೆಯ ಸಂಬಂಧ ಮತ್ತೆ ಮುಂದೂಡಲಾಯಿತು. ಆದರೆ ಈ ಬಾರಿಯ ಒಂದು ವಿಶಿಷ್ಟತೆ ಏನಂತಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಮತ್ತು ಕೆಇ ಪರೀಕ್ಷೆ ಅಂದರೆ ಕೆಸೆಟ್ ಪರೀಕ್ಷೆ ಎರಡೂ ಒಂದೇ ಡೇಟ್ ಇದೆ, ಎರಡೂ ಕೂಡ ಒಂದೇ ಇಲಾಖೆ ನಡೆಸ್ತಾ ಇದೆ. ಹೀಗಾಗಿ ನಾವು ಪರೀಕ್ಷೆಯನ್ನು ಮುಂದೂಡುವಂತಹ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಆದರೂ ಕೂಡ ಇಲ್ಲಿ ರಿಯಾಲಿಟಿ ಬೇರೆ ಇದೆ. ರಿಯಾಲಿಟಿ ಏನಂತಂದ್ರೆ ಇಲ್ಲಿ ಕೆಸೆಟ್ ಮತ್ತು ನೆಟ್ ಪಾಸ್ ಆದಂಥ ಅಭ್ಯರ್ಥಿಗಳು ಮಾತ್ರ ಅಸಿಸ್ಟೆಂಟ್ ಪ್ರೊಫೆಸರ್ ಅನ್ನ ಬರಲಿಕ್ಕೆ ಅರ್ಹತೆಯನ್ನು ಪಡಿತಾರ ಅನ್ನೋದು ಒಂದು ಕೆಇಯ ಒಂದು ಸ್ಪಷ್ಟತೆ. ಆದರೆ ಇಲ್ಲಿ ಮುಂದುವರೆದು ಇನ್ನೊಂದು ಅರ್ಹತೆ ಏನಂತಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಸ್ ಬರಲಿಕ್ಕೆ ಇಲ್ಲಿ PhD ಕ್ವಾಲಿಫೈ ಆದರೂ ಕೂಡ ಬರೀಬಹುದಾಗಿದೆ. ಸೊ ಇಲ್ಲಿ PhD ಅಭ್ಯರ್ಥಿಗಳ ಒಂದು ರಿಕ್ವೆಸ್ಟ್ ಏನಂತಂದ್ರೆ ನಾವು PhD ಕ್ವಾಲಿಫೈ ಆಗಿದ್ದೇವೆ, ಇಟ್ ಮೀನ್ಸ್ PhD ಮುಗಿಸಿದ್ದೇವೆ, ಆದರೆ ಕೆಸೆಟ್ ಅನ್ನು ಕೂಡ ನಾವು ಬರೀಬೇಕಾಗಿದೆ. ಸೊ ಹೀಗಾಗಿ ನಮಗೆ ಕೆಸೆಟ್ನು ಅವಶ್ಯಕತೆ ಇದೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಅವಶ್ಯಕತೆ ಇದೆ. ಸೊ ಹೀಗಾಗಿ ಯಾವುದಾದ್ರೂ ಒಂದು ಪರೀಕ್ಷೆಯನ್ನು ಒಂದು ದಿನದಲ್ಲಿ ನಡೆಸಿ ಅನ್ನೋದು PhD ಅಭ್ಯರ್ಥಿಗಳ ಒಂದು ಅಳವು ಕೂಡ ಆಗಿದೆ ಅಂತ ಹೇಳ್ಬೋದು. ಅದೇನೇ ಆಗಲಿ 70 to 80% ಕೆಸೆಟ್ ಪರೀಕ್ಷೆಯನ್ನು ಮುಂದೂಡಲಾಗುವುದಿಲ್ಲ. ಓಕೆನಾ? ಸೊ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕೆಸೆಟ್ ಪರೀಕ್ಷೆಯನ್ನು 70 to 80% ಮುಂದೂಡಲಾಗುವುದಿಲ್ಲ. ಇದಕ್ಕೆ ನಾನಾ ಕಾರಣಗಳ ಸರ್ಕಾರದಿಂದ. ಸೊ ಇದಾಗೂ ಕೂಡ ಪರೀಕ್ಷೆಯನ್ನು ಮುಂದೂಡಿದ್ರೆ ನಮಗೂ ಖುಷಿ ಮತ್ತು ನಿಮಗೂ ಖುಷಿನೇ. ಯಾಕೆಂದ್ರೆ ಒಂದೇ ದಿನ 2 ಪರೀಕ್ಷೆ ನಡೆಸೋದು ಒಂದು ರೀತಿ ಒಳಗೆ ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರ ಹೊಟ್ಟೆಯಲ್ಲಿ ತಣ್ಣೀರು ಏರಿಸಿದಂಗೆ ಆಗ್ತದೆ. ಸೊ ಹೀಗಾಗಿ ಕೆಸೆಟ್ ಪರೀಕ್ಷೆಯನ್ನು ಮತ್ತೆ ಮುಂದೂಡಿ ಇಲ್ಲಿ ಅಭ್ಯರ್ಥಿಗಳಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಎಕ್ಸಾಮ್ಸ್ ಅನ್ನು ಬರೆಯುವಂಥ ಅಭ್ಯರ್ಥಿಗಳಿಗೆ ನ್ಯಾಯವನ್ನು ಕೂಡ ಕೊಡಿಸಬೇಕು. ಸೊ ಐ ಹೋಪ್ ನೀವು ಕೆಸೆಟ್ ಪರೀಕ್ಷೆಯನ್ನು ಪ್ರಿಪರೇಷನ್ ಮಾಡ್ತಾ ಇದ್ದೀರಿ. ನಿಮ್ಗೆ ಏನಾದರೂ ಕ್ವಶನ್ ಪೇಪರ್ಸ್ ಬೇಕಾದ್ರೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನೀವು ಕ್ವಶನ್ ಪೇಪರ್ಸ್ ಅನ್ನು ಪೇಪರ್ 1 ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಬೇಕಾದಂಥ ಅದರ್ ಶಿಕ್ಷಕರ ಮಟೀರಿಯಲ್ಸ್ಗಳು ಬೇಕಾದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗ್ಬೋದು, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗ್ಬೋದು. ಐ ವಿಲ್ ಹೆಲ್ಪ್ ಯು ಟು ಇನ್ ದ ಟೆಲಿಗ್ರಾಮ್ ಗ್ರೂಪ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಬ್ಯೂಟಿಫುಲ್ ವಿಡಿಯೋ. ಹ್ಯಾವ್ ಅ ಗುಡ್ ಡೇ.